ಸಿಎಂ ಸಿದ್ದರಾಮಯ್ಯ ತವರು ಮೈಸೂರಿನಲ್ಲಿ ಮುಂದುವರೆದಂತಹ ಸಿಎಂ ಬೆಂಬಲಿಗರ ಗೂಂಡಾಗಿರಿ ಹೇಳತಿರದಾಗಿದೆ. ಸಿಎಂ ಸಿದ್ದರಾಮಯ್ಯ ತವರು ಮೈಸೂರಿನಲ್ಲಿ ಮುಂದುವರಿದ ಸಿಎಂ ಬೆಂಬಲಿಗರ ಗೂಂಡಾಗಿರಿ ಇದೀಗ ಪಬ್ಲಿಕ್ ಟಿವಿಯ ಬಿಗ್ ಬ್ರೇಕಿಂಗ್ ನ್ಯೂಸ್ನಲ್ಲಿ ಸಿಎಂ ಆಪ್ತ ಮರಿಗೌಡ ಆಯ್ತು. ಇದೀಗ ಸಿಎಂ ಬೆಂಬಲಿಗ ಎಪಿಎಂಸಿ ಉಪಾಧ್ಯಕ್ಷನ ಸರದಿ ಆಗ್ತಾ ಇದೆ. 1 ಕೋಟಿ ಖರ್ಚು ಮಾಡಿ ಉಪಾಧ್ಯಕ್ಷ ಆಗಿದ್ದೇನೆ, ಇಲ್ಲಿ ನನ್ನ ಮಾತೆ ಫೈನಲ್ ಆಗಬೇಕು, ತನ್ನ ಬೆಂಬಲಿಗರಿಗೆ ಹೋಟೆಲ್ ಅನ್ನ ನಡೆಸಲು ಅವಕಾಶವನ್ನ ಕೊಡಬೇಕು ಅಂತ ಟೆಂಡರ್ ಪಡೆದಿದ್ದಂತಹ ವ್ಯಕ್ತಿಗೆ ಧಮಕಿಯನ್ನ ಹಾಕ್ತಾ ಇದ್ದಾರೆ. ಅವಧಿ ಮುಗಿಯುವ ಮುನ್ನವೇ ಹೋಟೆಲ್ ಅನ್ನ ಖಾಲಿ ಮಾಡುವಂತೆ ಧಮಕಿ ಹಾಕಿದ್ದಾರೆ. ಬಸವರಾಜು ಸೋಮು ಎಂಬುವವರು 55 ತಿಂಗಳಿಗೆ ಹೋಟೆಲ್ ಅನ್ನ ನಡೆಸಲು ಟೆಂಡರ್ ಅನ್ನ ಪಡೆದಿದ್ರು. ಆದ್ರೆ ಅವಧಿ ಮುಗಿಯಲು ಇನ್ನು 13 ತಿಂಗಳು ಬಾಕಿ ಇದೆ. ಅವಧಿಗೂ ಮುನ್ನವೇ ಹೋಟೆಲ್ ಅನ್ನ ಬಿಟ್ಟುಕೊಡುವಂತೆ ಧಮಕಿ ಹಾಕಿದ್ದಾರೆ ಬಸವರಾಜ್ ಎಂಬುವವರು. ಸಿಎಂ ಆಪ್ತ ಎಪಿಎಂಸಿ ಉಪಾಧ್ಯಕ್ಷ ಬಸವರಾಜ್ ಗೂಂಡಾಗಿರಿ ಮಾತುಗಳು ಈಗ ಮೊಬೈಲ್ ಫೋನ್ ನಲ್ಲೂ ಕೂಡ ರೆಕಾರ್ಡ್ ಆಗಿದೆ. ಉಪಾಧ್ಯಕ್ಷನ ಧಮಕಿಗೆ ಹೆದರಿ ಪೊಲೀಸರಿಗೆ ದೂರು ನೀಡಿದ್ದಾರೆ ಸೋಮು ಅವರು. ತರಕಾರಿ ಮಾರ್ಕೆಟ್ ಅಲ್ಲಿ ಒಂದು ಕ್ಯಾಂಟೀನ್ ಟೆಂಡರ್ ತಗೊಂಡಿದೀವಿ. ಒಂದು 3 ವರ್ಷ ಆಗಿದೆ ಟೆಂಡರ್ ತಗೊಂಡು. ಅದೇ ವ್ಯಾಡಲ್ ಬಂದು ಇನ್ನೊಂದ್ ಕಡೆ ಟೀ ಸ್ಟಾಲ್ ಮಾಡ್ಕೊಂಡಿದ್ವಿ. ಉಪಾಧ್ಯಕ್ಷರಾಗಿದ್ದೀನಿ ಅಂತ ಹೇಳ್ಬಿಟ್ಟು ಟೀ ಸ್ಟಾಲ್ ನಮ್ಮ ಹುಡುಗರಿಗೆ ಬಿಟ್ಕೊಡಿ, ಇಲ್ಲ ಅಂತಂದ್ರೆ ಕೊಲೆ ಮಾಡ್ತೀನಿ, ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ, ಮತ್ತೆ ಅವ್ರ ಹುಡುಗರಿಗೆಲ್ಲ ಕರ್ಕೊಂಡ್ ಬಂದು ನಮ್ಮ ಹುಡುಗರಿಗೆಲ್ಲ ಬೆದರಿಕೆ ಮಾಡೋದು ಹಿಂಗೆಲ್ಲ ಮಾಡ್ತಿದಾರೆ. ಫೋನ್ ಮಾಡಿದಾಗ ನಮಗೂ ಅವ್ರಿಗೂ ನಡೀತದೆ. ನಾನು ಕಮಿಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾನೆ ಅವನು. ನಾನು ಸ್ವಲ್ಪ ಕೆಟ್ಟದಾಗ ಮಾತಾಡಿದ್ ನಿಜ, ಇಲ್ಲ ಅಂತ ನಾನೆಲ್ಲ ಒಪ್ಕೋತೀನಿ ಅದನ್ನ. ಅವನು ಅಂದ ಮೇಲೆ ಕಮಿಷನ್ ಏನು ಕಂಪ್ಲೇಂಟ್ ಕೊಡ್ತಾನ, ಅದು ಬರ್ತಕ್ಕಂಥದ್ದು ನಮ್ಮ ಎಪಿಎಂಸಿ ಆಡಿದೆ, ನಮ್ಮ ಎಪಿಎಂಸಿ ಒಳಗಡೆ ಬರ್ತಕ್ಕಂಥ ವಿಚಾರನ ಇವ್ನು ಮಾಡ್ತಾ ಇರೋದೇ ಅನಧಿಕೃತವಾಗಿ. ಇವನು ಸಂಬಂಧ ಪಡೆದ ಜಾಗದಲ್ಲಿ ಇವ್ನು ಇಟ್ಕೊಂಡು ಯಾರಿಗೂ ₹1 ಕೊಡಬಾರ್ದು ನನ್ನ ಒಂದು ಕಟ್ಟವಾದ ಆದೇಶ ಮಾಡಿದ್ದೀನಿ. ಅದಕ್ಕೆ ಇವನು ನನ್ನ ದಬ್ಬಾಳಿಕೆ ಮಾಡ್ತಾರೆ, ನನ್ನನ್ನು ಬಡಿತಾರೆ ಅಂತೇಳಿ ಒಂದು ಬ್ಲಾಕ್ ಮೇಲ್ ಮಾಡ್ತಾವನೆ. ಇದರಿಂದ ಏನು ಪ್ರಯೋಜನ ಇಲ್ಲ. ಈಗಾಗಲೇ ನನ್ನ ಕಂಪ್ಲೇಂಟ್ ದೂರು ನೀಡಿದ್ದಾನೆ. ಅದನ್ನು ನಾನು ಕಾನೂನು ಪ್ರಕಾರ ಎದುರಿಸ್ತೀನಿ, ಅದೇನು ತೊಂದರೆ ಇಲ್ಲ. ಹೇಳಿ ಅಧ್ಯಕ್ಷರ. ಹೇಳಪ್ಪ. ಅದೇ ಏನೋ ಅಂಗಡಿ ತೆಗಿಬಿಡಿ ಅಂತ ಅಂದ್ಬಿಟ್ಟು ನಿಮ್ಮ ಹುಡುಗರು ಗಲಾಟೆ ಮಾಡ್ತಾರಂತೆ. ಅದಕ್ಕೆ ಅಂಗಡಿ ತೆಗಿಬಿಡಿ ಅಂತ ಗಲಾಟೆ ಯಾರು ಮಾಡಿದಾರೋ? ಇವಾಗ ಬೆಳಿಗ್ಗೆ ಬೆಳಿಗ್ಗೆಯಿಂದ ತಗ್ತಾ ಇಲ್ವಂತಲ್ಲ, ತೆಗಿಬಿಡಿ ಅಂದ್ಬಿಟ್ಟು. ಸರಿ, ನಾನೇ ಹೇಳ ತಕೋ ಅಂತ ಹೇಳ್ತಾರ. ನೀನ್ ನಡೀತಾ ಅವ್ರು ನಡೀತಾ ಅಂದಲ್ಲ. ಬೆಳಿಗ್ಗೆಯಿಂದ ಅವ್ನು ಕೇಳಿ ಅಬ್ಬಿ ಅವರೆಲ್ಲ ಯಾರು ಹುಡುಗರುಗಳೆಲ್ಲ ಬಂದು ಗಲಾಟೆ ಮಾಡ್ತಾರೆ. ನೀನು ಕೂರ್ದಾಗೊಂದು ಅಷ್ಟಾಗೊಂದು ಮಾತಾಡ್ಬಿಡೋದು. ಈಗ ಫೋನ್ ನೀನು ಕಮಿಷನ್ ಕಂಪ್ಲೇಂಟ್ ಕೊಡ್ತೇವೆ. ಏನೋ ಕಮಿಷನ್ ಕಂಪ್ಲೇಂಟ್ ಯಾರು ಗಣ ಹೇಳ್ತಾ ಇದೀರಾ? ಯಾರಿಗೆ ಕಂಪ್ಲೇಂಟ್ ನಿನ್ಗೆ ಹೇಳ್ತಾ ಇರೋದು ನಿನ್ಗೆ ಹೇಳ್ತಾ ಕಣ. ಕಮಿಷನ್ ನಿಮ್ಮ ಅಪ್ಪನ ಜಾಗ ಇದು. ಕಮಿಷನ್ ಕಂಪ್ಲೇಂಟ್ ಕೊಡಕ್ಕೆ ಅಪ್ಪನ ಜಾಗದಲ್ಲಿ ಬಂದಾಕವ್ರೇನಾ? ಅವ್ರ ಅಪ್ಪಂದ ಹಂಗಾರ ಅವ್ರು ಗಲಾಟೆ ಮಾಡಿದ್ರೆ ಗಲಾಟೆ ಮಾಡ್ಬಿಟ್ರೆ ಯಾರ ಅಪ್ಪಂದು ಅಲ್ಲ ಅದು, ಸಾರ್ವಜನಿಕ ಆಸ್ತಿ. ಮಾಡ್ಲಿ ಬಿಡು. ನೀನೇನ್ ಕಂಪ್ಲೇಂಟ್ ಕೊಡ್ತೀನಿ ಕೇಳಕ್ ನೀನ್ ಯಾರು? ಅವ್ರು ಮಾಡ್ಲಿ, ಅವ್ರು ನನ್ಗ್ ಮಾಡ್ಬೇಡ ಅಂತ ಹೇಳಕ್ ಅವ್ರು ಯಾರು? ಇವೆಲ್ಲ ಬೇಡ, ಮಾಡ್ತಾ ಇದ್ಯಾ ಮಾಡ್ಕೊಂಡು ಹೋಗು. ಗೌರವದಿಂದ ಹೇಳ್ತೀನಿ. ಅವ್ರು ಮಾಡ್ಬೇಡ ಈ ಜಾಗದಲ್ಲಿ ಸರಿಯಾಗಿ ಕಾಣಿಸಾಕ್ಬಿಡ್ತೀನಿ ನಿನ್ಗೆ. ನಾನು ಯಾರು ಚಿಂತೆಗೆ ಹೋದ ನಮ್ ಕೆಣಿಕ ಬಂದ್ರೆ ಹೋದ್ರ ಬಿಡಲ್ಲ. ಫಸ್ಟ್ ನಿಮ್ಮನ್ ಕೆಣಿಕ ಬರ್ಲಿ, ನಿಮ್ಗೂ ನಮ್ಗೂ ಒಂದು ಹೋಟ್ಲು ಮಾಡ್ಬಾರ್ದು. ಅವ್ರು ಇವತ್ತೇ ಅವ್ನ ಎಲ್ಲ ಉಣ್ಸಾಕ್ಬಿಡ್ತೀನಿ. ಮಾಡಿ ಉಣ್ಸಾಕಿ ಎಲ್ಲ ಮುಂದೆ ಉಂಟಿಸ್ತೀನಿ ಪರ್ಟಿಕ್ಯುಲರ್ ಆಗಿ. ಮಾಡಿ ಆಯ್ತು ಮಾಡಿ. ಎಲ್ಲ ಬೇಡ, ಇಟ್ಕೋಬೇಡ. ಇವೆಲ್ಲ ಎಸ್ ಟಿ ಡ್ಯಾಸ್ ಮಾಡೋ, ನಿಮ್ಗೆ ಎಸ್ ಟಿ ಡ್ಯಾಸ್ ಮಾಡ್ಬೇಕು. ಬಸವರಾಜ್ ಅಣ್ಣವ್ರೆ, ಇದು ಚೆನ್ನಾಗಿರಕ್ಕಿಲ್ಲ. ನಾವು ನಿಮ್ ಸಂಸ್ಥೆಗೆ ಬಾಡಿಗೆ ಕಟ್ತಾ ಇದೀವಿ, ನಾವೇನ್ ಪುಕ್ಸಟೆ ಮಾಡ್ತಾ ಇಲ್ಲ. ಬಾಡಿಗೆ ಕಟ್ತಾ ಜಾಗದಲ್ಲಿ ಮಾಡೋ ಹಾಗಾದ್ರೆ ಇವರೆಲ್ಲ ಏನು ಕಮಿಟಿಯಿಂದ ಬಾಡಿಗೆ ತಗೊಂಡ ನನ್ ಕಡೆ ಹುಡುಗ್ರು ಕಣಲ್ಲ. ನಾನೇ ಹೇಳ್ತಾ ಇದೀನಿ ಇಡುವಂತ ಕಟ್ಟದೇ ಬಿಡ ₹1. ನಿನ್ಗೆ ಎಲ್ ಕೊಟ್ಟಲ್ ಬಾ, ನಿನ್ಗೆ ಬೇಕಾದ ಜಾಗದಲ್ಲಿ ನೀನ್ ಮಾಡು. ಹಂಗಾದ್ರೆ ಅವ್ರು ಎಲ್ಬೇಕಾದ್ರೆ